ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಓಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಇವಾಗ ನೋಡಿ ನಾವು ಮಟೀರಿಯಲ್ ಹಾಕ್ತೀವಿ, ಇವಾಗ ಗಾಡಿ ಖಾಲಿ ಆದ ತಕ್ಷಣ ಅಮೌಂಟ್ ಬರಲ್ಲ. 15 days ಹೋಗುತ್ತೆ, 1 week ಹೋಗುತ್ತೆ. ಇಲ್ಲಿ 2 ತರ ವೆರೈಟೀಸ್ ಬರುತ್ತಲ್ವಾ? ಹೌದು, 2 ತರ ಬರುತ್ತೆ. ಫಸ್ಟ್ 28-26 ಇತ್ತು, ಓಕೆ ಅದು 16 ಕ್ಯೂಬಿಕ್ ಇತ್ತು. ಇವಾಗ 28 HX ಮಾಡಿ ₹6 ಅಂದ್ರೆ ₹6 ಹಾಗಾಗಲ್ಲ. ಒಂದ್ ಸೈಡ್ ನಮ್ಗೆ ಬಾಡಿಗೆ ಸಿಗುತ್ತೆ, ರಿಟರ್ನ್ ಬಾಡಿಗೆ ಸಿಗಲ್ಲ ನಮಗೆ. ಒಂದ್ ಸೈಡ್ ಬಾಡಿಗೆನೆ, ಅದು ಟನ್ನೇಜ್ ಹತ್ರ ಕ್ಯಾಲ್ಕುಲೇಷನ್ ಮಾಡಬೇಕು. ಟನ್ನೇಜ್. ಟನ್ನೇಜ್ ಹತ್ರ. ಓಕೆ, ಅದೇ ಯಾವ ತರ ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಅಲ್ಲಿರುವಂತ ಸ್ವಿಚಸ್ ಅಲ್ಲಿ ಏನಕ್ಕೆ ಯೂಸ್ ಆಗುತ್ತೆ? ಸ್ಪೀಡ್ ಲಾಕ್ ಮಾಡುತ್ತೆ. ಓಕೆ, ಅಂದ್ರೆ ಕ್ರೂಸ್ ಕಂಟ್ರೋಲ್. ಓಕೆ, ಇದು ಹಿಲ್ ಹೋಲ್ಡರ್ ಸ್ವಿಚ್. ಗಾಡಿ ಅಪ್ಪದ್ ಹೋಗ್ತಿರುತ್ತೆ, ಓಕೆ, ಗಾಡಿ ಸಡನ್ ಆಗಿ ಓಕೆ, ನಿಂತ್ಕೊಂತಂದ್ರೆ ಆ ಬಟನ್ ಒಂದು 3 ಸೆಕೆಂಡ್ ಒತ್ತಿಡಿದ್ರೆ ನಮ್ಗೆ 12 wheel ನಡೆಯಲ್ಲ ಮಾರ್ಕೆಟ್ ಅಲ್ಲಿ. ಎಲ್ಲಾದ್ರೂ ಹೋಮ್ ಡೆಲಿವರಿ ಕೊಡ್ಬೇಕಲ್ಲ. ಹೌದು, ಮನೆ ಕೆಲಸದವರು ಸೀಸನ್ ಹೇಗಿರುತ್ತೆ ಹೇಳಲಿಕ್ಕಾಗಲ್ಲ. EMI ಎಷ್ಟು ಬರುತ್ತೆ? 90,000 ಬರುತ್ತೆ. 90,000 ಅಂದ್ರೆ ಎಷ್ಟು ಡೌನ್ ಪೇಮೆಂಟ್ ಮಾಡಿದೀರಾ? ನಾವು 6 ಲಕ್ಷ ಮಾಡಿದ್ವಿ. ನಮಗೆ ಖುಷಿ ಆಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನಿದರ್ ಬ್ಲಾಗ್. ನಾನಿವತ್ತು ಬ್ರ್ಯಾಂಡ್ ನ್ಯೂ ಆದಂಥ ಒಂದು ಭಾರತ್ ಬೆಂಜ್ 2828 HX ಡಂಪರ್ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬಂದಿರೋದು. ನನ್ನ ಜೊತೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂಥ ಓನರ್ನವರು ಸಹ ಇದ್ದಾರೆ. ಅವ್ರು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಅಂತೆ. ಬನ್ನಿ, ಅವರಿಂದ ಈ ಲಾರಿಯ ಸಂಪೂರ್ಣ ಮಾಹಿತಿ ನಿಮಗೆ ಕೊಡುವಂಥ ಪ್ರಯತ್ನ ಈ ಬ್ಲಾಗ್ನ ಮೂಲಕ ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ನೋಡ್ಬೋದು ಬ್ರ್ಯಾಂಡ್ ನ್ಯೂ ಆದಂಥ ಭಾರತ್ ಬೆಂಜ್ನ 10 wheeler ಡಂಪರ್ ಯಾವ ರೀತಿ ಲುಕ್ಕಲ್ಲಿ ಕಾಣ್ತಾ ಇದೆ ಅಂತ. ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಗಾಡಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಬಂದು ಕೇವಲ 2 months ಆಗಿರೋದಷ್ಟೇ. ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಇದ್ದಾರೆ ಹರೀಶ್ ಸರ್ ಇದ್ದಾರೆ. ವೆಲ್ಕಮ್ ಸರ್. ವೆಲ್ಕಮ್ ಅಣ್ಣ. ಸರ್, ಇದು ಭಾರತ್ ಬೆಂಜ್ ಅಲ್ಲಿ ಯಾವುದು ಸರ್? ಭಾರತ್ ಬೆಂಜ್ ಅಲ್ಲಿ ಇದು 2828 HX ಅಂತ. ಭಾರತ್ ಬೆಂಜ್ ಅಲ್ಲಿ 2828 HX. 2828 HX. ಓಕೆ ಸರ್, ಇದರಲ್ಲಿ 2 ತರ ವೆರೈಟೀಸ್ ಬರುತ್ತಲ್ವಾ? ಹೌದು, 2 ತರ ಬರುತ್ತೆ. ಫಸ್ಟ್ 2826 ಇತ್ತು, ಓಕೆ, ಅದು 16 ಕ್ಯೂಬಿಕ್ ಇತ್ತು. ಇವಾಗ 2828 HX ಮಾಡಿ 18 ಕ್ಯೂಬಿಕ್ ಮಾಡಿದ್ದಾನೆ. ಓಕೆ ಸರ್, ಯಾವ್ದ್ರಲ್ಲಿ ವ್ಯತ್ಯಾಸ ಮಾಡಿದ್ದಾರೆ ಸರ್? ಇದರಲ್ಲಿ ಹಾರ್ಸ್ ಪವರ್ ಜಾಸ್ತಿ ಇದೆ. ಯಾವ್ದು ಇದರಲ್ಲಿ? HX ಅಲ್ಲಿ ಅದು 260 ಇದೆ, 280 ಇದೆ. ಓಕೆ, ಆಮೇಲೆ ಅದಕ್ಕೆ 16 ಕ್ಯೂಬಿಕ್ ಇದೆ, 18 ಕ್ಯೂಬಿಕ್ ಇದೆ. ಅಂದ್ರೆ ಬಾಡಿ. ಓಕೆ, 20 ಕ್ಯೂಬಿಕ್ ಜಾಸ್ತಿ ಕೊಟ್ಟು 20 ಕ್ಯೂಬಿಕ್ ಜಾಸ್ತಿ ಕೊಟ್ಟಿದ್ದಾರೆ. ಅದರ ಬಿಟ್ಟು ಮತ್ತೆ 2 ಕ್ಯೂಬಿಕ್ ಜಾಸ್ತಿ ಕೊಟ್ಟಿದ್ದಾರೆ. ಇದರಲ್ಲಿ ಮತ್ತೆ 2 ಕ್ಯೂಬಿಕ್ ಜಾಸ್ತಿ ಮಾಡಿದ್ದಾರೆ. ಸರ್, ಇದರಲ್ಲಿ ಸಾಧಾರಣ ಕಡಿಮೆ ಅಂದ್ರೆ ಎಷ್ಟು ಟನ್ನೇಜ್ ತಗೋಬಹುದು? ನಾವಲ್ಲಿ ಲೋಕಲ್ ಓಡಿಸ್ತೇವೆ ಅಣ್ಣ, 40ವರೆಗೂ 40-45 ಹಾಕ್ತೀವಿ ಲೋಕಲ್. ಇಲ್ಲೆಲ್ಲ ಅಂಡರ್ ಲೋಡ್. ಓಕೆ ಸರ್, ಪಾಸಿಂಗ್ ಎಷ್ಟು ಕೊಟ್ಟಿದ್ದಾನೆ ಇದಕ್ಕೆ? ಇದಕ್ಕೆ 18 ಟನ್ ಕೊಟ್ಟಿದೆ. ಅಂದ್ರೆ ಟೋಟಲ್ ಗ್ರಾಸ್ ವೆಹಿಕಲ್ ಎಷ್ಟು ಬರುತ್ತೆ? ಇದು 18 ಟನ್ ಲೋಡ್ ಬರುತ್ತೆ, 13 ಟನ್ ಎಂಟಿ ವೇಟ್ ಬರುತ್ತೆ. ಓ, ಗಾಡಿ 13 ಟನ್ ಬರುದಾ? ಗಾಡಿ 13 ಟನ್ ಬರುತ್ತೆ. 13 ಟನ್ ಬಾಡಿ ಥಿಕ್ನೆಸ್ ಜಾಸ್ತಿ ಇದೆ ಅಂತ. 13 ಟನ್ ಎಂಟಿ ವೇಟ್ 13 ಟನ್. ಓಕೆ ಸರ್, ಭಾರತ್ ಬೆಂಜ್ HX ಏನಕ್ಕೆ ಲೈಕ್ ಮಾಡಿರೋ ಸರ್ ನೀವು? ಇದರಲ್ಲಿ ನಮ್ಗೆ ಮಟೀರಿಯಲ್ ಜಾಸ್ತಿ ಹೋಗುತ್ತೆ ಅಂತ. ಓ, ಬಾಡಿ ಸ್ವಲ್ಪ ಲೆಂತ್ ಜಾಸ್ತಿ ಇದೆ, ಮಟೀರಿಯಲ್ ಜಾಸ್ತಿ ಹೋಗುತ್ತೆ ಅಂತ ಲೈಕ್ ಮಾಡಿರೋದು. ಓಕೆ ಸರ್, ಇದು ಬಾಡಿ ಸ್ವಲ್ಪ ಹೀಗ್ ಬರುತ್ತಲ್ಲ ಲಾಸ್ಟ್? ಹಿಂದೆ ಸ್ಲೋಪ್ ಇದೆ. ಹೌದು, ಸ್ಲೋಪ್ ಕೊಟ್ಟಿದ್ದಾನೆ. ಮೊದಲೆಲ್ಲ ಈ ಕ್ಯೂಬ್ ಶೇಪ್ ಇತ್ತು, ಇವಾಗ ಸ್ಲೋಪ್ ಕೊಟ್ಟಿದ್ದಾನೆ. ಕರೆಕ್ಟ್ ಚೌಕಾಗಿ ಬರ್ತಾ ಇತ್ತು. ಇವಾಗ ಬರೋದೆಲ್ಲ ಇದೇ ತರ. ಇದೇ ತರ ಮಾರ್ಕೆಟ್ ಅಲ್ಲಿ ಹೇಗಿದೆ, ಎರಡೂ ಇದೆ. ಕಸ್ಟಮರ್ ಚಾಯ್ಸ್ ಮಾಡೋದು. ಓ, ನೀವು ಚಾಯ್ಸ್ ಮಾಡೋದು ಹಾಗೆ? ಅಂದ್ರೆ ನೀವು ಬುಕ್ಕಿಂಗ್ ಮಾಡುವಾಗ ಚಾಯ್ಸ್ ಮಾಡ್ಬೇಕು. ಕೇಳ್ತಾರೆ ಯಾವ ಗಾಡಿ ಬೇಕು ಅಂತ ಕೇಳ್ತಾರೆ. ಅವ್ರಿಗೆ ಯಾವ್ದು ಲೈಕ್ ಆಗುತ್ತೆ ಅವ್ರು ತಗೊಂತಾರೆ, ಕಸ್ಟಮರ್ ಅದು ತಗೋತಾರೆ. ಸರ್, ಇದಕ್ಕೆ ರೇಟ್ ಅಲ್ಲಿ ಏನ್ ವೇರಿಯೇಷನ್ ಮಾಡಿದ್ದಾರೆ? ರೇಟ್ ಅಲ್ಲಿ ಏನಿಲ್ಲ, 1 ಲಕ್ಷ ಅಷ್ಟು ಡಿಫ್ರೆನ್ಸ್ ಇದೆ. ಅದಕ್ಕೆ 1 ಲಕ್ಷ ಅಷ್ಟು ಡಿಫ್ರೆನ್ಸ್ ಇದೆ. ಇದಕ್ಕೆ ಎಷ್ಟಾಗುತ್ತೆ ಸರ್? ಇದಕ್ಕೆ ನಮಗೆ ಬಿದ್ದಿದ್ದು 46 ಬಿದ್ದಿದೆ. 46 ಆನ್ ರೋಡ್ ಟೋಟಲ್ ಎಲ್ಲ ಹೋಗಿ. ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ 46 ಲಕ್ಷದಲ್ಲಿ 46 ಅಲ್ಲೇ 10 ವೀಲಿಗೆ. 10 ವೀಲ್. ಓಕೆ, ಅದೇ 12 ವೀಲ್ 14 ವೀಲ್ ಆದ್ರೆ ಜಾಸ್ತಿ ಇದೆ. ಸರ್, 10 ವೀಲ್ ಏನಕ್ಕೆ ಲೈಕ್ ಮಾಡಿರೋದು ಸರ್ ನೀವು? ನಮ್ಮ ಮಾರ್ಕೆಟ್ ಅಲ್ಲಿ ಇರೋದು 10 ವೀಲ್. ನಮಗೆ 12 ವೀಲ್ ನಡೆಯಲ್ಲ ಮಾರ್ಕೆಟ್ ಅಲ್ಲಿ. ಓ, ಸ್ವಲ್ಪ ಮಾರ್ಕೆಟ್ ಅಷ್ಟು ಕರೆಕ್ಟ್ ಆಗಿ ಮಾರ್ಕೆಟ್ ಸೆಟ್ ಆಗಲ್ಲ ಹಾಗೆ. ಅಂದ್ರೆ ನಮ್ದು ಇವಾಗ ಇಲ್ಲಿ ಇದೆ, ಆಮೇಲೆ ಎಲ್ಲಾದ್ರೂ ಹೋಮ್ ಡೆಲಿವರಿ ಕೊಡ್ಬೇಕಲ್ಲ. ಹೌದು, ಮನೆಗೆ ಕೆಲಸದವರು ಸೀಸನ್ ಹೇಗಿರುತ್ತೆ ಹೇಳಲಿಕ್ಕಾಗಲ್ಲ. ಅಲ್ಲೆಲ್ಲ ಓಣಿಯಲ್ಲಿ ಗಾಡಿ ಹೊಡಿಬೇಕು, ಅವಾಗ 12 ವೀಲ್ ಅದು ಹೋಗುತ್ತೆ. ಸರ್, ಭಾರತ್ ಬೆಂಜ್ ಎಷ್ಟು ವರ್ಷದಿಂದ ಸರ್ ನೀವು
ಚೂಸ್ ನಾವು- ಮಾಡ್ತಾ ಇರೋದು? ನಾವು ಚೂಸ್ ಮಾಡಿದ್ರೆ ಇವಾಗ ಎರಡು ಮಂತ್ ಆಯ್ತು. 2 ಮಂತ್ಸ್. 2 ಮಂತ್ಸ್ ಇದೆ ಹೊಸ ಗಾಡಿ. ಸರ್ ಡ್ರೈವಿಂಗ್ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್ ನೀವು? ಬಂದು ಇವಾಗ ಒಂದು 7 ವರ್ಷ ಆಯ್ತು. 7 ವರ್ಷ. 7 ವರ್ಷ ಆಯ್ತು. ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಎಜುಕೇಶನ್ ಕಾಲೇಜಿಗೆ ಹೋಗ್ತಾ ಇದ್ರಿ? ಹೋಗ್ತಿದ್ವಿ. ಹೌದಲ್ಲ? ಹೌದು. ಅದಾದ್ಮೇಲೆ ಡ್ರೈವಿಂಗ್ ಫೀಲ್ಡಿಗೆ Driving ಬಂದಿರೋದು. field ಬಂದಿದ್ದು. ಹೇಗೆ ಸರ್ ಬಂದಿರೋದು? ಏನಿಲ್ಲ, ನಮ್ಮ ತಂದೆಯವರು ಮಾಡ್ತಿದ್ರು. ಓ ಫ್ಯಾಮಿಲಿ ಬಿಸ್ನೆಸ್? ನಮ್ಮ ತಂದೆಯವರು ಮಾಡ್ತಿದ್ರು. ನಮ್ಮ ತಂದೆಯವರು ಎಕ್ಸ್ ಆರ್ಮಿ. ಓಕೆ. ಎಕ್ಸ್ ಆರ್ಮಿ ಬಿಟ್ಟು ಆಮೇಲೆ ಇದೇ ವೆಹಿಕಲ್ ಬಿಸ್ನೆಸ್ ಮಾಡ್ತಿದ್ರು. ಓ ಲಾರಿ ಲಾರಿ business. ಸ್ವಂತನಾ? ಸ್ವಂತ ಗಾಡಿ. ಎಷ್ಟು ಗಾಡಿ ಇದೆ ಸರ್? 2 ಗಾಡಿ ಇದಾವೆ. ಅದು ಭಾರತ್ ಬೆಂಜ್? ಭಾರತ್ ಬೆಂಜ್ ಇಲ್ಲ, ಅದು ಟಾಟಾ ಗಾಡಿ ಇದೆ. ಅದು ಡಂಪರ್? ಡಂಪರ್. ಓಕೆ. ಎಸ್ ಗಾಡಿ. ಎಸ್ ಗಾಡಿ? ಹಾ. 6 ವೀಲ್? 6 wheel. ಅದು ಇದೆ ಇವಾಗ? ಅದು ಇದೆ. 2005 ಮಾಡಲ್ ಇದೆ ನಮ್ಮ ಹತ್ರ ಇವಾಗ. ಓಕೆ. ಅದು ಇವಾಗಿದೆ. ಅದು ಎಸ್ ಗಾಡಿ ಅಂದ್ರೆ ಅದರ ಲೆವೆಲ್ಲೇ ಬೇರೆ. ಹೌದೌದು, ಗಾಡಿನೇ ಗಾಡಿ. ಹೌದು. ಭಾರತ್ ಬೆಂಜ್ ಫಸ್ಟ್ ಗಾಡಿನಾ? ಹೌದು. ಫಸ್ಟ್ ಗಾಡಿ. ಇದಕ್ಕಿಂತ ಮೊದಲು ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ? ಹೌದು, ಫ್ಯಾಮಿಲಿ ಬಿಸ್ನೆಸ್ ಅಂದ್ರೆ ಟಾಟಾ ಗಾಡಿ ಇತ್ತು ನಮ್ಮ ಹತ್ರ. ಅದೇ ಓಡಿಸ್ತಾ ಅದೇ ಇದ್ರಿ? ಓಡಿಸ್ತಿದ್ದೆ ಅದೇ 7 ವರ್ಷದಿಂದ. ಮೊದಲು Okay. ಡ್ರೈವರ್ ಇದ್ದ. ಡ್ರೈವರ್ ಬಿಟ್ಟಿದ್ಮೇಲೆ ನಾನೇ ಓಡಿಸ್ತಾ ಇದ್ದೆ. Okay. ಇವಾಗ ಈ 2 ಮಂತ್ಸ್ ಆಯ್ತು ನಿಂತ್ಕೊಂಡು. 2 ಮಂತ್ಸ್. 2 ಮಂತ್ಸ್ ಆಯ್ತು. ಶೋರೂಮ್ ಡೆಲಿವರಿ? ಶೋರೂಮ್ ಡೆಲಿವರಿ. ಹಾಗೆ. ಹೌದು. ಸರ್ ನಡ್ಸ್ಕೋಬಹುದಾ ಸರ್? ಸ್ವಲ್ಪ ಜನ ಹೇಳ್ತಾರೆ ಇವಾಗ ಡಂಪರ್ ಎಲ್ಲ ಮಾಡಿ ಡಂಪರ್ಲೆಲ್ಲ ತುಂಬಾ ಲಾಸ್ ಇದೆ. ಎಲ್ಲ ನಡೆಯುತ್ತೆ. ಮಾರ್ಕೆಟ್ ಅವರು ಯಾರಲ್ಲಿ ಪಿಕಪ್ ಇರ್ತಾರಲ್ಲ ಅವ್ರು ಮಾಡ್ತಾರೆ. ಓಕೆ. ಇವಾಗ ಮೊದ್ಲು ಸ್ಟಾರ್ಟಿಂಗ್ ಮಾಡ್ತಾ ಇದ್ರು ಆಗಲ್ಲ. ಓಕೆ. ಓ ಹೊಸದಾಗಿ ಹೊಸದಾಗಿ ಫೀಲ್ಡಿಗೆ ಫೀಲ್ಡಿಗೆ ಬಂದ್ರೆ ಆಗಲ್ಲ. ಇವಾಗ ಆಗಲ್ಲ. ಮಾರ್ಕೆಟ್ ಎಲ್ಲ ಹಾಳಾಗ್ಬಿಟ್ಟಿದೆ. ಹಾಳಾಗ್ಬಿಟ್ಟಿದೆ. ಮೊದ್ಲು ಇದೆಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಿದಾರೆ. ಆದ್ರೂ ಮಾರ್ಕೆಟ್ ಅಷ್ಟು ಚೆನ್ನಾಗಿಲ್ಲ. ಸರ್ ಹೇಗೆ ಡಲ್ ಆಗಿರೋದು? ಅದೇನಿಲ್ಲ ಅಣ್ಣ, ಅದು ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಭಾಳ ಇವಾಗ. ಓ ಕಾಂಪಿಟೇಷನ್. ಸರ್ ಇದಕ್ಕೆ EMI ಎಷ್ಟು ಬರುತ್ತೆ? 90,000 ಬರುತ್ತೆ. 90,000. 90,000. ಅಂದ್ರೆ ಎಷ್ಟು ಡೌನ್ ಪೇಮೆಂಟ್ ಮಾಡಿದೀರಾ? ನಾವು 6 ಲಕ್ಷ ಮಾಡಿದ್ವಿ. 6 ಲ್ಯಾಕ್. 6 ಲಕ್ಷ ಮತ್ತೆ 40 ಲ್ಯಾಕ್ EMI ಇದೆ. EMI ಇದೆ. ಓಕೆ. 90,000 ಬರುತ್ತೆ ಹೌದು. ಮಂತ್ಲಿ. ಮಂತ್ಲಿ ಬರುತ್ತೆ. ಯಾವ ಬ್ಯಾಂಕ್ ಸರ್? ನಮ್ದು ಸುಂದರಂ ಫೈನಾನ್ಸ್. ಓ ಫೈನಾನ್ಸ್. ಬ್ಯಾಂಕ್ ಮಾಡಿಲ್ಲ? ಬ್ಯಾಂಕ್ ಮಾಡಲ್ಲ, ಫೈನಾನ್ಸ್. ಓಕೆ. ಕಟ್ಕೊ ಹೋಗ್ಬೋದಾ ಸರ್? ಕಟ್ಕೊ ಹೋಗ್ಬೋದು. ಸರ್ ರೆಗ್ಯುಲರ್ ಟ್ರಿಪ್ ಇರುತ್ತಾ? ರೆಗ್ಯುಲರ್ ಇರುತ್ತೆ. ರೆಗ್ಯುಲರ್. ರೆಗ್ಯುಲರ್ ಇರುತ್ತೆ. ಸರ್ ಸ್ವಲ್ಪ ಜನ ಹೇಳ್ತಾರೆ ಇವಾಗ ಸೀಸನ್ ಅಲ್ಲಿ ಎಷ್ಟೇ ದುಡಿಮೆ ಮಾಡಿದ್ರು ಟಿಪ್ಪರ್ ಅಥವಾ ಡಂಪರ್ ಅಲ್ಲಿ ಮತ್ತೆ ಅನ್ ಸೀಸನ್ ಅಲ್ಲಿ ಗಾಡಿ ನಿಲ್ಲಿಸಲೇಬೇಕು, ಲಾಸ್ ಆಗುತ್ತೆ ಅಂತ. ನಿಜ? ಎಲ್ಲಾನ ಅವಾಗ ಮಾರ್ಕೆಟ್ ಇರುತ್ತೆ. ಆದ್ರೆ ಅಷ್ಟು ಇವಾಗ ಸೀಸನ್ ಇರುತ್ತಲ್ಲ ಆ ಟೈಪ್ ಏನು ಇರಲ್ಲ. ಮಳೆಗಾಲದಲ್ಲಿ 3 ತಿಂಗಳು ಸ್ವಲ್ಪ ಡೌನ್ ಇರುತ್ತೆ. 3 ತಿಂಗಳು ಸ್ವಲ್ಪ ಡೌನ್ Down ಆಗುತ್ತೆ. ಅವಾಗ ಲಾಸ್ ಆಗುತ್ತಾ? ಲಾಸ್ ಏನಿಲ್ಲ ಅಣ್ಣ, ಅದ್ರದ್ದು ಅದಷ್ಟು ಮಾಡ್ಕೊಂಡು ಹೋಗುತ್ತೆ ಅಷ್ಟೇ. ಕೈಯಿಂದ ಕಟ್ಬೇಕಾಗತ್ತೆ? ಕೈಯಿಂದ ಏನಿಲ್ಲ ಅಣ್ಣ, ಕಟ್ಲಿಕ್ಕೆ ಆಗುತ್ತೆ. ಕಂತು ಕಟ್ಲಿಕ್ಕೆ ಆಗುತ್ತೆ? ಆಗುತ್ತೆ. ತೊಂದ್ರೆ ಇಲ್ಲ. EMI ಕಟ್ಲಿಕ್ಕೆ ಆಗುತ್ತೆ. ಆಗುತ್ತೆ. ಆವಾಗ ಯಾವ ತರ ಮೆಟೀರಿಯಲ್ ಲೋಡ್ ಮಾಡ್ತೀರಾ ಸರ್? ಅವಾಗ ಇದೆ ಜಲ್ಲಿನೇ ತುಂಬುದು. ಜಲ್ಲಿ ಜಲ್ಲಿ ಎಲ್ಲಿಂದ? ಅಲ್ಲೇ ಲೋಕಲ್ ನಮ್ಮೂರು ಹುಬ್ಳಿ ಹತ್ರ ಅರಳಿಕಟ್ಟಿ. ಓಕೆ. ಅಲ್ಲಿಂದ ತುಂಬುದು. ಹುಬ್ಳಿಯಿಂದ 18 ಕಿಲೋಮೀಟರ್ಸ್. 18 ಕಿಲೋಮೀಟರ್. ಅರಳಿಕಟ್ಟಿ ಅಂತ. ಅರಳಿಕಟ್ಟೆ. ನಿಮ್ಮ ಲೋಕಲ್ ಅಲ್ಲಿ ಕ್ರಷರ್ ಇದೆಯಾ? ಕ್ರಷರ್ ಇದೆ. ಕ್ರಷರ್ ಇದೆ. ಕ್ರಷರ್ ಇದೆ. ಅಲ್ಲಿಂದ ಲೋಡ್ ಮಾಡ್ತೀರಾ? ಫಿಕ್ಸ್ ಲೋಡ್? ಫಿಕ್ಸ್ ಲೋಡ್. ಮತ್ತೆ ಬೇರೆ ಎಲ್ಲಿ ಲೋಡ್ ಬೇರೆ ಮಾಡಲ್ಲ? ಲೋಡ್ ಮಾಡಲ್ಲ. ಹಾಗೆ. ಸರ್ ನೀವು ಯಾವ ತರ ರೇಟ್ ಎಲ್ಲ ಫಿಕ್ಸ್ ಮಾಡಿ ಹೋಗ್ತೀರಾ? ಎಲ್ಲಿ ಅಣ್ಣ? ಇವಾಗ ಡಂಪರ್ ಅಲ್ಲಿ ಸಪೋಸ್ ಇವಾಗ ಮನೆಗೆ ಏನಾದ್ರು ಬಾಡಿಗೆ ಬಂತಂದ್ರೆ ಹಾ. ಯಾವ ತರ ಫಿಕ್ಸ್ ಮಾಡಿ ಹೋಗ್ತೀರಾ? ನಮ್ದು ಇದು ಕಿಲೋಮೀಟರ್ ಮೇಲೆ ಮಾಡ್ತೀವಿ ಅಣ್ಣ. ಓ ಕಿಲೋಮೀಟರ್ಗೆ ಎಷ್ಟು ಅಂತ ಫಿಕ್ಸ್ ಮಾಡಿದೀರಾ? 6 ರೂಪಾಯಿ ಅಂತ ಕೆಲಸಕ್ಕೆ ಫಿಕ್ಸ್ ಮಾಡ್ತೀವಿ. 10 ವೀಲಿಗೆ? 10 ವೀಲ್. ಕ್ರಷರ್ ಅಲ್ಲಿ ಮತ್ತೆ ದೊಡ್ಡ ಗಾಡಿನೂ ಇದೆಯಾ? ಇದೆ. 12 ವೀಲ್? 12 ವೀಲ್ ಇಲ್ಲ. 12 ಇಲ್ಲ. 6 ವೀಲ್ ಬಿಟ್ರೆ 10 ವೀಲ್ ಅಷ್ಟೇ. ಅಷ್ಟೇ. ಅದಂದ್ರೆ 6 ರೂಪಾಯಿ ಅಂದ್ರೆ 6 ರೂಪಾಯಿ ಹಾಗಾಗಲ್ಲ. ಒಂದ್ ಸೈಡ್ ನಮ್ಗೆ ಬಾಡಿಗೆ ಸಿಗುತ್ತೆ. ಓಕೆ. ರಿಟರ್ನ್ ಬಾಡಿಗೆ ಸಿಗಲ್ಲ ನಮಗೆ. ಒಂದ್ ಸೈಡ್ ಬಾಡಿಗೆನೆ. ಅದು ಟನ್ನೇಜ್ ಹತ್ರ ಕ್ಯಾಲ್ಕುಲೇಷನ್ ಮಾಡಬೇಕು. ಟನ್ನೇಜ್? ಟನ್ನೇಜ್ ಹತ್ರ. ಓಕೆ. ಅದೇ ಯಾವ ತರ ಸರ್? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅದರ ಬಗ್ಗೆನಾ? 6 ರೂಪಾಯಿ ಇಂಟು ಟನ್ನೇಜ್ ಮಾಡಬೇಕು. ಆಮೇಲೆ ಕಿಲೋಮೀಟರ್ ಎಷ್ಟಾಗುತ್ತಲ್ಲ ಅದ್ ಮಾಡಿ ಇಂಟು ಮಾಡಿದ್ರೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಬರುತ್ತೆ ಅದು. ಓಕೆ. ಅದ್ರ ಮೇಲೆ ಮತ್ತೆ ಡ್ರೈವರ್ ಸ್ಯಾಲರಿ ಇನ್ಕ್ಲೂಡ್ ಮಾಡ್ಬೇಕಾ? ಡ್ರೈವರ್ ಸ್ಯಾಲರಿ ಇರುತ್ತೆ ಅಣ್ಣ. 300 ರೂಪಾಯಿ ಬಾಟ ಇರುತ್ತೆ. 300 ರೂಪಾಯಿ ಅದರಲ್ಲಿ ಇರುತ್ತೆ? ಅದರಲ್ಲಿ ಇರುತ್ತೆ. ಓಕೆ. ಮತ್ತೆ ಕ್ರಷರ್ ಅವ್ರಿಗೆ ಕೊಡ್ಬೇಕಾ ಅದರಿಂದ? ಏನಿಲ್ಲ. ಕ್ರಷರ್ ಮಟೀರಿಯಲ್ ತುಂಬಿರ್ತೇವಲ್ಲ ಹ್ಮ್. ಅವ್ರಿಗೆ ಅಷ್ಟೇ ಅದು ಮಟೀರಿಯಲ್ ಚಾರ್ಜ್ ಕೊಡೋದು. ಮಟೀರಿಯಲ್ ಚಾರ್ಜ್ ಅಷ್ಟೇ ಕೊಡೋದು. ಕೊಡೋದು. ಹಾಗೆ. ಮಟೀರಿಯಲ್ ಅಮೌಂಟ್ ಎಷ್ಟಾಗುತ್ತೆ ಅವ್ರಿಗೆ ಅಷ್ಟೇ ಕೊಡೋದು. ಮಿಕ್ಕಿದ ಬಾಡಿಗೆ ನಾವು ತಗೋದು. ಮಿಕ್ಕಿದ ಬಾಡಿಗೆ ನೀವೇ ತಗೋದು? ಹೌದು. ಸರ್ ದಿನಕ್ಕೆ ಜಾಸ್ತಿ ಅಂದ್ರೆ ಎಷ್ಟು ಟ್ರಿಪ್ ಹೊಡಿದೀರಾ ಸರ್ ಈ ಗಾಡಿ ಬಂದ್ಮೇಲೆ? ಈ ಗಾಡಿ ಬಂದ್ಮೇಲೆ ದಿನಕ್ಕೆ ನಾವು ಹೊಡಿತಿರೋದು ಇಲ್ಲೇ ಲೋಕಲ್ ಹೊಡೆದಿಲ್ಲ ಅಣ್ಣ. ಲೋಕಲ್ ಒಂದು ವಾರ ಅಷ್ಟೇ ಓಡಿಸಿದ್ದು ಬಿಟ್ರೆ ಕೈಗೆ ಹಾಕಿ ಹೊಡಿತಾ ಇರೋದು. ಓಕೆ. ಸರ್ ಇವಾಗ ಯಾವ ತರ ಮೆಟೀರಿಯಲ್ ತುಂಬ್ಕೊಂಡ್ ಬಂದಿರಾ? ಇವಾಗ ಎಮ್ ಸ್ಯಾಂಡ್ ತುಂಬಿದೆ. ಎಮ್ ಸ್ಯಾಂಡ್ ತುಂಬಿದೆ. ಅಂದ್ರೆ ಫಿಕ್ಸ್ ಮೆಟೀರಿಯಲ್ ಇದು? ಫಿಕ್ಸ್ ಕೈಗಾಗಿ ಬರೋದು? ಕೈಗೆ ಬರೋದು 20 ಎಮ್ ಸ್ಯಾಂಡ್. ಮತ್ತೆ ಬೇರೆ ಎಲ್ಲಿ ಹೋಗಲ್ಲ? ಬೇರೆ ಇಲ್ಲ. ಬೇರೆ ಯಾವ್ದು ಹೋಗಲ್ವಾ? ಹೋಗುತ್ತೆ. 10 mm 20 ಎಮ್ ಸ್ಯಾಂಡ್ ಬರುತ್ತೆ. ಏನಕ್ಕೆ ಹೋಗುತ್ತೆ ಸರ್ ಇದು? ಅಲ್ಲಿ ವಿದ್ಯುತ್ ಅನುಸ್ತಾರ ಸ್ಟಾರ್ಟ್ ಆಗಿದೆ. ಇನ್ನೊಂದು 5 and 6 ಗೇಟ್. ಓಕೆ. ಇನ್ನೊಂದು ಗೇಟ್ ಮಾಡ್ತಾ ಇದ್ದಾರೆ? ಇನ್ನೊಂದು ಮಾಡ್ತಿದ್ದಾರೆ. ಅದಕ್ಕೆಲ್ಲ ದಿನಕ್ಕೆ ಎಷ್ಟು ಗಾಡಿ ಲೋಡ್ ಆಗುತ್ತೆ ಸರ್ ಇಲ್ಲಿಂದ ಹುಬ್ಳಿಯಿಂದ? ನಮ್ ಕ್ರಷರ್ ಇಂದ ಒಂದು ದಿನಕ್ಕೆ ಒಂದು 10 ರಿಂದ 15 ಗಾಡಿ ಲೋಡ್ ಆಗುತ್ತೆ. ಓ ನಿಮ್ಮ ಕ್ರಷರ್ ಇಂದ? ಹೌದು. ಹಾಗಾದ್ರೆ ದೊಡ್ಡ ಕ್ರಷರ್? ನಮ್ ಸೌಕರ್ ಕ್ರಷರ್ ಇದೆ. ಓಕೆ. ಗುರುರಾಜ್ ದೊಡ್ಡಮನಿ ಅಂತಿದ್ದಾರೆ. ಅವ್ರ ನಮ್ಮ ಸೌಕರ್. ಓಕೆ. ಅವ್ರದ್ದು ಇರೋದು ಕ್ರಷರ್ ಅಲ್ಲಿಂದನೇ. ಅವ್ರದ್ದು ಗಾಡಿ ಇದೆ? ನಮ್ ಸೌಕರ್ದು ಗಾಡಿ ಇದೆ. ಅವ್ರದ್ದು ಎಷ್ಟು ಗಾಡಿ ಇದೆ? ಅವರು 10 ವೀಲ್ ಇಲ್ಲ, 6 ವೀಲ್ ಇದಾವೆ. ಓಕೆ. ಅದು ಬರ್ತಾ ಇದಾವೆ ಇಲ್ಲಿ? ಇಲ್ಲ, ಇಲ್ಲಿ ಬರಲ್ಲ. ಅಲ್ಲೇ ಲೋಕಲ್ ಓಡಿಸ್ತೇವೆ. ಅಲ್ಲೇ ನೀವೊಬ್ರೆ ತುಂಬ್ಕೊ ಬರ್ತಾ ಇರೋದು? ಇಲ್ಲ,
ಗಾಡಿ ಇದಾವೆ, ಗಾಡಿ ಮುಂದ್ಗಡೆ ಹೋಗಿದಾವೆ, ಇನ್ನು ಓಕೆ ಮುಂದ್ಗಡೆ ಹೋಗಿದಾವೆ, ಹಿಂದೆ ಬರ್ತಿದ್ದಾವೆ. ಬರ್ತಾ ಇದಾವೆ. ಹಾ. ಹಾಗೆ ಸರ್, ಏನಕ್ಕೆ ಸರ್ ನೀವು ಭಾರತ್ ಬೆಂಜ್ ಗಾಡಿನ ಲೈಕ್ ಮಾಡಿರೋದಂತ? ಇಲ್ಲ, ನಾವು ಭಾರತ್ ಬೆಂಜ್ ಗಾಡಿ ಭಾಳ ದಿವಸದಿಂದ ನಂದ್ರ ಮೇಲೆ ಕ್ರೇಜ್ ಇತ್ತು, ಓ, ಭಾರತ್ ಬೆಂಜ್ ಗಾಡಿ ಮಾಡ್ಲೇಬೇಕಂತ. ಮಾಡ್ಲೇಬೇಕಂತ. ಅದು ಹಾಗೆ ಅಲ್ವಾ? ಹೌದು. ಭಾರತ್ ಬೆಂಜ್ ಗಾಡಿ ಲುಕ್ಕಿಗಾಯ್ತು, ಹೌದೌದು ಒಳಗಡೆ ಇರುವಂತ ಕಂಫರ್ಟಿಗೆ ಹೌದಣ್ಣ. ಭಾರಿ ಅಲ್ವಾ? ಹೌದೌದು, ಹೌದು. ಸ್ವಲ್ಪ ರೇಟ್ ಸ್ವಲ್ಪ ಜಾಸ್ತಿ ಅಲ್ವಾ? ಜಾಸ್ತಿ ಜಾಸ್ತಿ. ಜಾಸ್ತಿ ಆಗುತ್ತೆ. ಸರ್, ಇವಾಗ ಮಾರ್ಕೆಟ್ ಅಲ್ಲಿ ಯಾವ್ದಕ್ಕೆ ಜಾಸ್ತಿ ವ್ಯಾಲ್ಯೂ ಇದೆ ಇವಾಗ? ಇವಾಗ ಎರಡಕ್ಕೂ ಟಾಟಾ ಬಿಟ್ರೆ ಇದು ಟಾಟಾ ಸಿಗ್ನಾನ ಟಾಟಾ ಸಿಗ್ನಾ ಬಿಟ್ರೆ ಭಾರತ್ ಬೆಂಜ್ ಎರಡೂ ಈಕ್ವಲ್ ಇದೆ ಮಾರ್ಕೆಟ್. ಈಕ್ವಲ್ ಇದೆ, ಈಕ್ವಲ್ ಇದೆ ಮಾರ್ಕೆಟ್. ರೇಟು ಸೇಮ್? ರೇಟ್ ಅದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಎಷ್ಟಾಗುತ್ತೆ? ಒಂದ್ 2-3 ಲಕ್ಷ ಅದು ಕಮ್ಮಿ ಆಗುತ್ತೆ ಟಾಟಾ ಗಾಡಿ. ಟಾಟಾ ಗಾಡಿ. ಹೌದು. ಓಕೆ. ಟಾಟಾ ಗಾಡಿಗೆ ಈ ಸೈಲೆನ್ಸರ್ ಪೈಪ್ ಮೇಲೆ ಕೊಟ್ಟಿದ್ದಾನೆ, ಸೈಲೆನ್ಸರ್ ಮೇಲಿದೆ. ಏನಕ್ಕೆ ಸರ್ ಹಾಗೆ? ಏನಾದ್ರು ಬೆನಿಫಿಟ್ ಇದೆ ಅದರಿಂದ? ಬೆನಿಫಿಟ್ ಏನಿಲ್ಲ ಅಣ್ಣ, ಅದು ರೀಜನರೇಷನ್ ಸ್ವಿಚ್ ಆನ್ ಮಾಡಿದ್ರೆ ಅದು ಮೇಲ್ಗಡೆ ಇದೆ, ಎಲ್ಲಿ ಪಬ್ಲಿಕ್ ಅಲ್ಲಿ ಎಲ್ಲ ಹಾಕಲ್ಲ ಅದು ರೀಜನರೇಷನ್ ಸ್ವಿಚ್. ಎಲ್ಲ ಹೊರಗಡೆ ಎಲ್ಲರೂ ಈ ತರ ಟೋಲ್ ಇದೆಲ್ಲ, ಯಾರು ಜನ ಇಲ್ದಲ್ಲಿ ಆ ಟೈಮಲ್ಲಿ ಹಾಕ್ಬೇಕು. ಓಕೆ. ಅದಕ್ಕೆ ಮೇಲ್ ಕೊಟ್ಟಿದ್ದಾನೆ. ಏನಾದ್ರು ಪ್ರಾಬ್ಲಮ್ ಇದೆ ಅದರಿಂದ? ಪ್ರಾಬ್ಲಮ್ ಏನಿಲ್ಲ, ಇದಾದ್ರೂ ಹೋಗುತ್ತೆ ರೀಜನರೇಷನ್ ಸ್ವಿಚ್. ಇಲ್ಲಿ ಕೆಳಗಡೆ ಇದು ಈ ಗಾಡಿ ಬೆಂಜ್ ಗಾಡಿಗೆ ಕೆಳಗಡೆ ಕೊಟ್ಟಿದ್ದಾನೆ. ಓಕೆ. ಇದಾದ್ರೂ ರೀಜನರೇಷನ್ ಸ್ವಿಚ್ ಹಾಕಿದ್ರೆ ಅದು ಹೋಗುತ್ತೆ, ಇದು ಹೋಗುತ್ತೆ, ಹಾಗೇನ್ ಪ್ರಾಬ್ಲಮ್ ಇಲ್ಲ, ಏನ್ ತೊಂದ್ರೆ ಏನ್ ಇಲ್ಲ. ತೊಂದರೆ ಇಲ್ಲ. ಹಾಗೆ ಸರ್, ನಿಮಗೆ ಗಾಡಿ ಡೆಲಿವರಿ ಕೊಟ್ಟ ಮೇಲೆ ಅವ್ರದ್ದು ಕಂಡೀಷನ್ಸ್ ರೂಲ್ಸ್ ಎಲ್ಲ ಹೇಳ್ತಾರೆ ನಿಮಗೆ? ಹೇಳ್ತಾರಣ್ಣ, ಹೇಳ್ತಾರೆ. ಏನೆಲ್ಲ ಹೇಳ್ತಾರೆ ಸರ್? ಏನಿಲ್ಲ ಅಣ್ಣ, ಅದೇ ಇದರಲ್ಲಿ ಏನಿದಾವೆ ಎಲ್ಲ ಫೀಚರ್ಸ್ ಅದಷ್ಟೇ ಹೇಳ್ತಾರಣ್ಣ, ಮತ್ತೇನು ಬೇರೆ ಏನಿಲ್ಲ. ಬೇರೆ ಏನು ಹೇಳಲ್ಲ. ಸರ್, ಏನೆಲ್ಲ ಫ್ಯೂಚರ್ಸ್ ಇದೆ ಇದರಲ್ಲಿ? ಸರ್, ಅಲ್ಲಿರುವಂತ ಸ್ವಿಚಸ್ ಅಲ್ಲಿ ಏನಕ್ಕೆ ಯೂಸ್ ಆಗುತ್ತೆ? ಸ್ವಿಚಸ್ ಅಣ್ಣ, ಇದು ಸ್ಪೀಡ್ ಲಾಕ್ ಮಾಡುತ್ತೆ, ಇದು ಓಕೆ, ಅಂದ್ರೆ ಕ್ರೂಸ್ ಕಂಟ್ರೋಲ್. ಕ್ರೂಸ್ ಕಂಟ್ರೋಲ್. ಓಕೆ. ಇದು ಹಿಲ್ ಹುಡ್ರ್ ಸ್ವಿಚ್, ಅಂದ್ರೆ ಹಿಲ್ ಹುಡ್ರ್ ಗಾಡಿ ಅಪ್ಪದ್ ಹೋಗ್ತಿರುತ್ತೆ, ಓಕೆ. ಗಾಡಿ ಸಡನ್ ಆಗಿ ಓಕೆ. ನಿಂತ್ಕೊಂತಂದ್ರೆ ಆ ಬಟನ್ ಒಂದು 3 ಸೆಕೆಂಡ್ ಒತ್ತಿಡಿದ್ರೆ ಪ್ರೆಸ್ ಮಾಡಿ ಓ, ರಿವರ್ಸ್ ಬರಲ್ಲ? ರಿವರ್ಸ್ ಬರಲ್ಲ, ಹಾಗೆ ಮೂವ್ಮೆಂಟ್ ಆಗ್ಬಿಡುತ್ತೆ ಗಾಡಿ. ಹಾಗೆ. ಓಕೆ. ಅದು ಟಾಟಾ ಗಾಡಿಲೂ ಇದೆಯಾ? ಇದೆ, ಟಾಟಾ ಗಾಡಿಲಿ ಇದೆ. ಓಕೆ. ಅದೇನಕ್ಕೆ ಯೂಸ್ ಆಗುತ್ತೆ ಸರ್? ಇದು ರೀಜನರೇಷನ್ ಸ್ವಿಚ್, ಇದು ರೀಜನರೇಷನ್. ರೀಜನರೇಷನ್. ಸರ್, ಅದಕ್ಕೆ ಏನಾದ್ರು ಕಿಲೋಮೀಟರ್ಗೆ ರೀಜನರೇಷನ್ ಮಾಡ್ಬೇಕಾ? ಕಿಲೋಮೀಟರ್ ಅಂತ ಬರಲ್ಲ ಅಣ್ಣ, ಒಂದು ಆ ಕಿಲೋಮೀಟರ್ ಅಂತ ಬರುತ್ತೆ, ಅದು ಗಾಡಿ ನಾವು ಹೇಗೆ ಓಡಿಸ್ತೇವಲ್ಲ ಹಾಗೆ ಬರುತ್ತೆ. ಹಾಗೆ. ಅಂದ್ರೆ ಯಾವ ತರ ಸರ್ ಅದು? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅಂದ್ರೆ ಸಪೋಸ್ ಇವಾಗ ಅಷ್ಟು ಲೀಟರ್ ಡೀಸೆಲ್ಗೆ ಒಂದು ರೀಜನರೇಷನ್ ಮಾಡ್ಬೇಕು ಆ ತರ? ಇಲ್ಲ ಇಲ್ಲ, ಹಾಗೇನಿಲ್ಲ ಅಣ್ಣ. ಗಾಡಿ ಕಾರ್ಬನ್ ಜಾಸ್ತಿ ಅದರೊಳ್ಳಿ ಸ್ಟಾಕ್ ಇತ್ತಂದ್ರೆ ಜಲ್ದಿ ಕೇಳುತ್ತೆ. ಓ, ಅದು ನಿಮ್ಗೆ ಗೊತ್ತಾಗುತ್ತಾ ಕಾರ್ಬನ್ ಆಯ್ತು? ಹಾ, ಇಲ್ಲಿ ಸಿಗ್ನಲ್ ತೋರಿಸ್ತಾನೆ. ಓ, ಅಲ್ಲಿ ಕಾಣಿಸುತ್ತೆ. ಇವಾಗ ಕಾಣಿಸಲ್ಲ. ಓಕೆ. ಇವಾಗಿನ್ ಕಾಣಿಸಲ್ಲ ಸಿಗ್ನಲ್, ಅದೇ ಬಂತಂದ್ರೆ ಇಲ್ಲಿ ಸಿಗ್ನಲ್ ಬರುತ್ತೆ. ಓಕೆ. ಇವಾಗ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇವಾಗ 10,923 ರನ್ ಆಗಿದೆ. ಓಕೆ. ಅಷ್ಟೇ ಓಡಿಸಿರೋದು? ಅಷ್ಟೇ. ಸರ್, ಏನೆಲ್ಲ ಕಂಪ್ಲೇಂಟ್ ಬಂದಿದೆ ಎಷ್ಟು ತನಕ ನಿಮಗೆ? ಏನ್ ಕಂಪ್ಲೇಂಟ್ ಏನಿಲ್ಲ. ಏನು ಕಂಪ್ಲೇಂಟ್ ಬಂದಿಲ್ಲ? ಅಂದ್ರೆ ಏನಾದ್ರು ಮೈನರ್ ಮಿಸ್ಟೇಕ್ಸ್ ಏನಾದ್ರು? ಏನಿಲ್ಲ. ಬೇರೆ ಕಡೆ ಎಲ್ಲಾದ್ರೂ ನೋಡಿ ತಗೊಂಡಿರೋದ ಗಾಡಿ? ಸರ್, ಕೊನೆಯಲ್ಲಿ ಫೀಲ್ಡಿಗೆ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್ ಹೊಸದಾಗಿ ಬರೋರಿಗೆಲ್ಲ ನಮ್ಮ ಮಾಡ್ಲಿಕ್ಕೆ ಚೆನ್ನಾಗಿದೆ ಮಾರ್ಕೆಟ್, ಆದ್ರೆ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಭಾಳ ಇದೆ. ಸ್ವಲ್ಪ ರಿಕವರ್ ಆಗ್ಲಿಕ್ಕೆ ಟೈಮ್ ಇಡುತ್ತೆ. ಮಾಡ್ಬೋದು, ಮಾಡ್ಲಿಕ್ಕೆ ಏನಿಲ್ಲ, ಮಾಡ್ಬೋದು. ಮಾಡಿದ್ರೆ ರಿಕವರ್ ಮಾಡ್ಲಿ, ಕಾಂಪಿಟೇಷನ್ ಭಾಳ ಇದೆ ಅಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತಿನ್ನುತ್ತೆ. ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಇದರಲ್ಲಿ, ಅಂದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಓಕೆ. ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಇವಾಗ ನೋಡಿ ನಾವು ಮಟೀರಿಯಲ್ ಹಾಕ್ತಿವಿ, ಇವಾಗ ಗಾಡಿ ಖಾಲಿ ಆದ ತಕ್ಷಣ ಅಮೌಂಟ್ ಬರಲ್ಲ. ಹೌದು. 15 ಡೇಸ್ ಹೋಗುತ್ತೆ, 1 ವೀಕ್ ಹೋಗುತ್ತೆ. ಡೈಲಿ 2 ಲೋಡ್ ಹಾಕಿದ್ರೆ ನಮ್ಗೆ ಎಷ್ಟು ಆಗುತ್ತೆ? ಹೌದು. ಒಂದ್ ಗಾಡಿಯಲ್ಲಿ ತುಂಬಿರೋ 30,000 ಮಟೀರಿಯಲ್ ಆಗುತ್ತೆ. ಓಕೆ. ಗಾಡಿ ಡೀಸೆಲ್ ಹಾಕ್ಬೇಕು. ನಿಮ್ಗೆ ಸಪೋಸ್ ಇವಾಗ ಟೈಮಿಗೆ ಸರಿಯಾಗಿ ದುಡ್ಡು ಬಂದಿಲ್ಲ ಅಂದ್ರೆ ನೀವು EMI ಎಲ್ಲ ಕಟ್ಕೋಬಹುದಾ? ಕಟ್ಕೋಬಹುದು. ದುಡ್ಡು ನಾವು ಫಸ್ಟ್ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ದುಡ್ಡು ಇತ್ತಂದ್ರೆ ಬ್ಯಾಕ್ ಸಪೋರ್ಟ್ ಏನಾರ ಇತ್ತು. ಇಲ್ಲ ನಾವು ಅದ್ರಲ್ಲಿ ಮಾಡ್ಕೊಂತೀವಿ, ಆಗಲ್ಲ. ಓ, ಒಂದೇ ಗಾಡಿ ಇಟ್ಟು ಮೇಂಟೈನ್ ಮಾಡ್ತಾರೆ? ಸರ್, ಇವಾಗ ಸೀಸನ್ ಅಲ್ಲೆಲ್ಲ 1 ಮಂತಿಗೆ ಎಷ್ಟು ಪ್ರಾಫಿಟ್ ಮಾಡಿದ್ದಾರೆ ಸರ್ ಹೈಯೆಸ್ಟ್ ಅಂದ್ರೆ? ಸೀಸನ್ ಅಲ್ಲಿ ನಾವು 6 ವೀಲ್ ಅಲ್ಲಿ ಮಾಡಿದೀವಿ ಅಣ್ಣ. ಓಕೆ. 2.5 ಇಂದ 3 ಲಕ್ಷವರೆಗೂ ಮಾಡಿದ್ವಿ ಮಂತ್ಲಿ. 6 ಎಲ್ಲ ಖರ್ಚು ಹೋಗಿ. ಆದ್ರೆ ಮಾರ್ಕೆಟ್ ಇರ್ಬೇಕು, ಮಾರ್ಕೆಟ್ ಇಲ್ಲ ಅಂದ್ರೆ ಆಗಲ್ಲ. ಸೀಸನ್ ಇರ್ಬೇಕು, ಮಾರ್ಕೆಟ್ ಇರ್ಬೇಕು. ಹಾಗೆ. ಓಕೆ. 5 ಲಕ್ಷ ಮಾಡ್ಬೋದು. ಆದ್ರೆ ಮಾರ್ಕೆಟ್ ಬೇಕು ಫಸ್ಟ್. ಹೌದು. ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಅಲ್ಲಿ ಕೇಳ್ತಾರೆ, ಮತ್ತೆ ಕಾಂಟ್ಯಾಕ್ಟ್ಸ್ ಬೇಕು. ಕಾಂಟ್ಯಾಕ್ಟ್ಸ್ ಬೇಕು. ಒಳ್ಳೆ ರೇಟ್ ಹೆಂಗ್ ಮಾಡ್ತಾರೆ, ನೀ ಕೊಡ್ತಿಲ್ಲ ಅಂತ ಕೇಳ್ತಾರೆ. ಇಲ್ಲ ಜಾಸ್ತಿ ಆಗತ್ತೆ, ಬೇಡ ನೀ ಬಿಟ್ಟಾಕು, ಬೇರೆದವ್ನು ಹಾಕ್ತಾನೆ ಅಂತ ಹೋಗ್ಬಿಡ್ತಾರೆ. ಅಲ್ಲಿರುವಂತ ಸೆನ್ಸರ್ ಏನಕ್ಕೆ ಯೂಸ್ ಆಗುತ್ತೆ ಸರ್ ಅದು? ಯಾವ್ದಣ್ಣ? ಇದು ಡ್ರೈವರ್ ಸೇಫ್ಟಿ ಅಣ್ಣ. ಇದು ಓಕೆ. ಡ್ರೈವರ್ ಸೇಫ್ಟಿ ಕೊಟ್ಟಿರೋದು ಇದು. ಓಕೆ. ಅದು ಏನಕ್ಕೆ ಯೂಸ್ ಆಗುತ್ತೆ? ಗಾಡಿ ರನ್ ಮಾಡ್ತೇವೆ, ಡ್ರೈವರ್ ಮಲ್ಕೊಂಡ ಅಂದ್ರೆ ಅದು ಸೈರನ್ ಹೊಡೆಯುತ್ತೆ. ನಾವು ಯಾವ ಮಿರರ್ ಹತ್ರ ನೋಡ್ತಾ ಇದ್ರೆ ಅದು ಸೈರನ್ ಹೊಡೆಯುತ್ತೆ. ಓ, ಯಾವತ್ತಾದ್ರು ಹೊಡೆದಿತ್ತಾ? ಹಾಗೆ ನೋಡ್ತಾ ಇರಿದ್ರೆ ಫ್ರಂಟ್ ನೋಡ್ತಿರ್ಬೇಕು. ಓ, ಹಾಗೆ.
ಅಂದ್ರೆ ಮಾನಿಟರ್ ಮಾಡ್ತಾ ಇರುತ್ತೆ. ಹೌದು ಹಾಗೆ ಇದು ರಿವರ್ಸ್ ಕ್ಯಾಮ್ರಾ ಅಲ್ವಾ? ಇದು ರಿವರ್ಸ್ ಕ್ಯಾಮ್ರಾ ಎಲ್ಲ ಕ್ಲಾರಿಟಿ ಇದೆ. ಕ್ಲಿಯರಿಟಿ ಇದೆ ಕ್ಲಿಯರ್ ಓಕೆ, ಎಸಿ ಕ್ಯಾಬಿನ್ ಅಲ್ವಾ? ಎಸಿ ಕ್ಯಾಬಿನ್ ಎಸಿ ಕ್ಯಾಬಿನ್. ಎಸಿ ಕ್ಯಾಬಿನ್. ಓಕೆ ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಬಗ್ಗೆ ಏನ್ ಅನಿಸ್ತಾ ಇದೆ ಸರ್ ನಿಮಗೆ? ಇಲ್ಲ ನಾ ತುಂಬಾ ಕೇಳ್ಪಟ್ಟಿದ್ದೆ, ಆಮೇಲೆ ನಿಮ್ದು ಚಾನಲ್ ಎಲ್ಲ ನಾವು ನೋಡಿದೀನಿ. ಓಕೆ, ನೋಡ್ಬಿಟ್ಟು ನಿಮ್ ಚಾನಲ್ ಯಾವಾಗಾದ್ರೂ ಖಾಲಿ ಇದ್ದಾಗ ನೋಡ್ತಿರ್ತೀನಿ. ಚೆನ್ನಾಗಿದೆ ಯೂಟ್ಯೂಬ್ ಚಾನಲ್ ನಿಮ್ದು. Okay. ನಮಗೆ ಖುಷಿ ಆಯ್ತು. ಇಲ್ಲಿರುವಂತ SOS ಸ್ವಿಚ್ ಏನಕ್ಕೆ ಯೂಸ್ ಆಗುತ್ತೆ? ಇದು ಕಂಪ್ನಿ ಶೋರೂಮ್ ಅವ್ರಿಗೂ ಯೂಸ್ ಇರೋದು, ಓಕೆ, ನಮಗೆ ಯೂಸ್ ಇಲ್ಲ. ನಿಮಗೆ ನ್ಯೂಸ್ ಇಲ್ಲ. ಶೋರೂಮ್ ಅವ್ರಿಗೂ ಯೂಸ್ ಇರೋದು. ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಮೆಸೇಜ್ ಹೋಗುತ್ತಂತ, ನಿಜಾನಾ? ಹೌದು ಹೋಗುತ್ತೆ. ಹೋಗುತ್ತೆ, ಹೌದು. ಹಾಗೆ ಅಲ್ವಾ? ನಾವೆಲ್ಲಾದ್ರೂ ಇವಾಗ ಫಾರೆಸ್ಟ್ ಏರಿಯಾದಲ್ಲಿ ನೆಟ್ವರ್ಕ್ ಬರ್ತಿರಲ್ಲ, ಓಕೆ, ಅವಾಗ ಏನಾದ್ರು ಪ್ರೆಸ್ ಮಾಡಿದ್ರೆ ಅವ್ರು ಸಡನ್ ಆಗಿ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಅವರೇ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಹೌದು ಎಲ್ಲ ಅವರೇ ಮಾಡಿದ್ರು. ಮೇಲ್ಗಡೆ ಎಲ್ಲ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಹೌದು. ಇದು ಡೋರ್ ಓಪನ್ ಮಾಡಿದಾಗ ಲೈಟ್ ಆನ್ ಆಗುತ್ತೆ. ಹೌದು, ಡೋರ್ ಓಪನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಲೈಟ್ ಆನ್ ಆಗುತ್ತೆ. ಹೌದು. ಕ್ಯಾಬಿನ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ವಾ? ಇಲ್ಲಿ ಹಿಂದ್ಗಡೆ ಸ್ಲೀಪರ್ ಇದೆ. ಸ್ಲೀಪರ್ ಇದೆಯಾ? ಸ್ಲೀಪರ್ ಇದೆ. ಇದು ಫೋಲ್ಡ್ ಮಾಡಿ ಮುಂದ್ಗಡೆ ಫೋಲ್ಡ್ ಮಾಡ್ಬಿಟ್ಟು ಸ್ಲೀಪರ್ ಹಾಕ್ಬೋದು. ಅದು ಸ್ಲೀಪರ್ ಹಾಕ್ಬೋದು. ಹೌದು. ನೀವು ಅದರಲ್ಲಿ ಮಲ್ಕೊಳ್ಳೋದಾ? ಓ, ಹಾಗೆ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ. ಓಕೆ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಭಾರತ್ ಬೆಂಜ್ 10 ವೀಲರ್ BS6 ಪ್ಲಸ್ HX ಲಾರಿಯ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಇಷ್ಟು ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.